Dear children, welcome to your social class. In the previous class, I started your second lesson, our Karnataka. In that class, you have learnt about divisions of Karnataka and who administrate the divisions and importance about the divisions. ಅಲ್ಪ ಇಷ್ಟು ತಿಳ್ಕೊಂಡಿದ್ರಿ. ಇವತ್ತು ಒಂದ್ಸಲ ರಿವೈಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಈಸ್ ಅವರ್ ಲ್ಯಾಂಡ್ ಆ್ಯಂಡ್ ಅವರ್ ಸ್ಟೇಟ್. ಅಂದರೆ ಕರ್ನಾಟಕ ಏನು ನಮ್ಮ ಮಾತೃಭೂಮಿ ಮತ್ತು ನಮ್ಮ ರಾಜ್ಯ ಕೂಡ ಹೌದು ಅಲ್ವಾ. ಕನ್ನಡ ಈಸ್ ಅವರ್ ಲ್ಯಾಂಗ್ವೇಜ್. ಕನ್ನಡ ನಮ್ಮ ಮಾತೃಭಾಷೆ ಅಲ್ವಾ. ಕರ್ನಾಟಕವನ್ನು ಎಷ್ಟು ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ದೇರ್ ಆರ್ 4 ಮೇನ್ ಡಿವಿಷನ್ಸ್. They are Bengaluru division, Mysuru division, Belagavi division and Kalburgi division. Bengaluru division comprises 9 districts. ಬೆಂಗಳೂರು ಡಿವಿಷನ್ನು 9 ಡಿಸ್ಟಿಕ್ಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದೆ. ಮೈಸೂರು ಡಿವಿಷನ್ that has 8 districts. Belagavi division it has 7 districts. Kalburgi division there are 6 districts. Altogether there are 30 districts. ಈ ಎಲ್ಲ ಡಿಸ್ಟಿಕ್ಗಳನ್ನು ಒಟ್ಟಿಗೆ ಸೇರಿಸಿದರೆ ಎಷ್ಟು ಡಿಸ್ಟಿಕ್ಗಳಿದೆ? 30 ಡಿಸ್ಟಿಕ್ಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದು. ನೆಕ್ಸ್ಟ್, ಪ್ರೀವಿಯಸ್ ಕ್ಲಾಸಲ್ಲಿ ನೀವು ಕಲರ್ಸ್ಗಳಲ್ಲಿ ನೋಡಿ ಇದನ್ನು ಡಿವಿಷನ್ಸ್ಗಳನ್ನ ತಿಳ್ಕೊಂಡಿದ್ರಿ ಅಲ್ಲ. ಸಿ, ದಿಸ್ ಕಲರ್ ಶೋಸ್ ಬೆಳಗಾವಿ ಡಿವಿಷನ್. ನೆಕ್ಸ್ಟ್, ದಿಸ್ ಕಲರ್ ಶೋಸ್ ಕಲಬುರ್ಗಿ ಡಿವಿಷನ್. ದಿಸ್ ಪಿಂಕ್ ಕಲರ್ ಶೋಸ್ Mysuru division. This light blue color shows Bengaluru division. Okay, each district is headed by deputy commissioner. Deputy commissioners ಅಂದರೆ ಈ ಒಂದು ಎಲ್ಲ ಜಿಲ್ಲೆಗಳು ಏನಾಗಿರುತ್ತೆ, ಡೆಪ್ಯೂಟಿ ಕಮಿಷನರ್ಗಳ ಒಂದು ಅಧಿಕಾರಕ್ಕೆ ಒಳಪಟ್ಟಿರುತ್ತೆ. ಡೆಪ್ಯೂಟಿ ಕಮಿಷನರ್ ಈಸ್ ಇನ್ ಚಾರ್ಜ್ ಓವರ್ ಆಲ್. The district is headed by deputy commissioner. ಅಂದರೆ ಜಿಲ್ಲಾಧಿಕಾರಿ ಅಂತ ಕರಿತೀವಿ. ಈ ಜಿಲ್ಲಾಧಿಕಾರಿಗಳ ಕೈ ಕೆಳಗೆ ಏನಾಗುತ್ತೆ, ಈ ಜಿಲ್ಲೆಗಳು ಆಡಳಿತಕ್ಕೆ ಒಳಪಡ್ತವೆ. ಓಕೆ, ನೆಕ್ಸ್ಟ್ ಇನ್ನೇನು ತಿಳ್ಕೊಂಡಿದ್ರಿ? ದ ಡೆಪ್ಯೂಟಿ ಕಮಿಷನರ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದ ಮೇಂಟೆನೆನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಡಿಸ್ಟ್ರಿಕ್ಟ್ಸ್. ಅಂದರೆ ಆಯಾ ಜಿಲ್ಲಾಧಿಕಾರಿಗಳು ಏನಾಗಿರ್ತಾರೆ, ಆಯಾ ಜಿಲ್ಲೆಯ ಒಂದು ಮೇಂಟೆನೆನ್ಸ್ಗಳಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂತ ಹೇಳಿದ್ದೆ ಅಲ್ವಾ. ನೆಕ್ಸ್ಟು ಡಿವಿಷನಲ್ ಕಮಿಷನರ್ ಈಸ್ ದ ಇನ್ಚಾರ್ಜ್ ಆಫ್ ದ 4 ಡಿವಿಷನ್ಸ್. ಈ ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್, ಕಲಬುರ್ಗಿ ಡಿವಿಷನ್ ಏನಿದೆ, ಈ 4 ಡಿವಿಷನ್ಸ್ಗೂ ಯಾರು ಒಂದು ಹೆಡ್ ಆಗಿರ್ತಾರೆ ಅಂದರೆ ಡಿವಿಷನಲ್ ಕಮಿಷನರ್, ಅಂದರೆ ವಿಭಾಗೀಯ ಅಧಿಕಾರಿ ಅಂತ ಕರಿತೀವಿ. ಇವರ ಒಂದು ಕೈ ಕೆಳಗೆ ಈ 4 ಡಿವಿಷನ್ಸು ಒಳಪಟ್ಟಿರುತ್ತೆ. ಇಷ್ಟು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ. ಈಗ ಇವತ್ತಿನ ತರಗತಿಯಲ್ಲಿ ನೀವು ಒನ್ ಆಫ್ ದ ಮೇನ್ ಡಿವಿಷನ್ ಆಫ್ ದ ಕರ್ನಾಟಕ, ಬೆಂಗಳೂರು ಡಿವಿಷನ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀರಾ. ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಬೆಂಗಳೂರು ಡಿವಿಷನ್. ಬೆಂಗಳೂರು ಡಿವಿಷನ್ ಹ್ಯಾಸ್ ಹೌ ಮೆನಿ ಡಿಸ್ಟ್ರಿಕ್ಟ್ಸ್? ಎಷ್ಟು ಡಿಸ್ಟ್ರಿಕ್ಟ್ಸ್ಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ದೆ? 9 ಡಿಸ್ಟ್ರಿಕ್ಟ್ಸ್ ಅಲ್ವಾ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಕೋಲಾರ, ರಾಮನಗರ. ದೀಸ್ ಡಿಸ್ಟ್ರಿಕ್ಟ್ಸ್ ಇನ್ಕ್ಲೂಡ್ಸ್ ಟು ಬೆಂಗಳೂರು ಡಿವಿಷನ್. ಓಕೆ, ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಯು ಆರ್ ಆಲ್ ನೋ ಚಿಲ್ಡ್ರನ್, ಬೆಂಗಳೂರು ಈಸ್ ದ ಕ್ಯಾಪಿಟಲ್. ಬೆಂಗಳೂರನ್ನು ನಾವು ನಮ್ಮ ರಾಜ್ಯದ ರಾಜಧಾನಿ ಅಂತ ಕರಿತೀವಿ. ಕರ್ನಾಟಕದ ರಾಜಧಾನಿ ಯಾವುದಪ್ಪ? ಬೆಂಗಳೂರು. ಇಟ್ ಈಸ್ ಸಿಚುಯೇಟೆಡ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ಡಿಸ್ಟಿಕ್ಕನ್ನು ನೋಡಬಹುದು. ನವ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಹಿಸ್ಟ್ರಿ ಆಫ್ ಬೆಂಗಳೂರು ಡಿವಿಷನ್. ಹಿಸ್ಟ್ರಿ ಹ್ಯಾಸ್ ರಿಚ್ ಹ್ಯಾಸ್ ಕರ್ನಾಟಕ. ನಮ್ಮ ಕರ್ನಾಟಕದಷ್ಟೇ ಏನಾಗಿದೆ, ಈ ಬೆಂಗಳೂರಿನ ಒಂದು ಹಿಸ್ಟ್ರಿ, ಇತಿಹಾಸ ಕೂಡ ಅತ್ಯಂತ ರಿಚ್ ಆಗಿದೆ ಅಂತ ಹೇಳ್ಬೋದು. ವಿ ಆರ್ ಪ್ರೌಡ್ ಟು ಸೇ ದಟ್ ಬೆಂಗಳೂರು division has
ಕಾಂಟ್ರಿಬ್ಯೂಟೆಡ್ ಟು ದ ಹಿಸ್ಟ್ರಿ ಆಫ್ ಕರ್ನಾಟಕ. ಈ ಬೆಂಗಳೂರು ಡಿವಿಷನ್ ಏನಾಗಿದೆ, ಕರ್ನಾಟಕ ಇತಿಹಾಸಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಫಾರ್ ದ ಎಂಟೈರ್ ಇಂಡಿಯಾ ಆಲ್ಸೋ, ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಏನಾಗಿದೆ, ಬೆಂಗಳೂರು ಡಿವಿಷನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಹಿಸ್ಟ್ರಿ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಆಲ್ಸೋ. ಸೊ ಅರ್ಲಿಯೆಸ್ಟ್ ರೂಲರ್ ಆಫ್ who ruled ಬೆಂಗಳೂರು ಡಿವಿಷನ್ were from the ಗಂಗಾ ಡೈನಾಸ್ಟಿ. ಅಂದರೆ ನಾವು ಈ ಬೆಂಗಳೂರು ಡಿವಿಷನಲ್ಲಿ ನೋಡೋದಾದರೆ ತುಂಬ ಹಿಂದಿನ ಕಾಲದಲ್ಲಿ ಯಾರು ಒಂದು ಬೆಂಗಳೂರನ್ನು ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ಗಂಗಾ ಡೈನಾಸ್ಟಿ, ಗಂಗಾ ಮನೆತನದ ಅರಸರು ಈ ಬೆಂಗಳೂರನ್ನು ಆಳ್ತಾ ಇದ್ದರು. ನೆಕ್ಸ್ಟ್, ದ ಕ್ಯಾಪಿಟಲ್ ಆಫ್ ಗಂಗಾಸ್ ವಾಸ್ ಕುವಲಾಲಪುರ ಆರ್ ದ ಪ್ರೆಸೆಂಟ್ ಕೋಲಾರ್. ಗಂಗಾ ಮನೆತನದ ಅವರ ಒಂದು ರಾಜಧಾನಿ ಯಾವುದಾಗಿತ್ತು, ಕುವಲಾಲಪುರ ಅಂತ ಕರೀತಾರೆ. ಕುವಲಾಲಪುರ ಈಗಿನ ಯಾವುದು, ಕೋಲಾರ ಡಿಸ್ಟಿಕ್ ಏನಾಗಿತ್ತು, ಗಂಗರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಸೊ ಆಫ್ಟರ್ ದ ಡಿಕ್ಲೈನ್ ಆಫ್ ಗಂಗಾ ಆರ್ ದ ಡೌನ್ಫಾಲ್ ಆಫ್ ದ ಗಂಗಾಸ್, ದ ಏರಿಯಾ ಆಫ್ ದ ಬೆಂಗಳೂರು ಕಮ್ ಅಂಡರ್ ದ ರೂಲ್ ಆಫ್ ಮೆನಿ ರೂಲರ್ಸ್. ಈ ಗಂಗಾ ಮನೆತನದ ಆಳ್ವಿಕೆಯ ನಂತರ ಏನಾಯಿತು, ಈ ಬೆಂಗಳೂರು ಏನಾಯಿತು, ಹಲವಾರು ಅರಸರುಗಳ ಆಳ್ವಿಕೆಗೆ ಒಳಪಡ್ತು. ಆ ರಾಜ ಮನೆತನಗಳು ಯಾವುದಪ್ಪ ಅಂತಂದರೆ ಸಚ್ ಆಸ್ ಚೋಳಾಸ್, ಹೊಯ್ಸಳಾಸ್, ವಿಜಯನಗರ ಕಿಂಗ್ಸ್, ಮರಾಠಾಸ್, ಮೈಸೂರು ಕಿಂಗ್ಸ್ ಆ್ಯಂಡ್ ಬಿಜಾಪುರ್ ಆದಿಲ್ ಶಾಹಿ. ನೋಡಿ, after the fall down of the Gangas, the area of the Bengaluru come under the rule of many rulers such as Cholas, Hoysalas, Vijayanagara kings, Marathas, Mysuru kings and Bijapur Adil Shahi. ಈ ಚೋಳರ ಒಂದು ಆಳ್ವಿಕೆಯ ನಂತರ ಏನಾಯಿತು, ಬೆಂಗಳೂರು ಹಲವಾರು ಅರಸರ ಒಂದು ಆಳ್ವಿಕೆಗೆ ಒಳಪಡ್ತು. ಅವ್ರು ಯಾರ್ಯಾರಪ್ಪ ಅಂದರೆ ಚೋಳರು, ನೆಕ್ಸ್ಟ್ ಹೊಯ್ಸಳಾಸ್, ವಿಜಯನಗರದ ರಾಜರುಗಳು, ಮರಾಠಾಸ್, ಮೈಸೂರು ರಾಜರುಗಳು ಮತ್ತು ಬಿಜಾಪುರದ ಆದಿಲ್ ಶಾಹಿ ಅಂತ ಹೇಳ್ಬೋದು. ಗಂಗರ ಆಳ್ವಿಕೆಯ ನಂತರ ಬಂದಂತಹ ಒಂದು ರಾಜ ಮನೆತನಗಳು, ಆಯಿತಾ. ಸೊ ಸಿನ್ಸ್ ವಿಜಯನಗರ ಎಂಪೈರ್ ವಾಸ್ ಆ್ಯನ್ ಎಮಿನೆಂಟ್ ಎಂಪೈರ್ ಆ್ಯಂಡ್ ವೆರಿ ಫೇಮಸ್, ಅಂದರೆ ವಿಜಯನಗರ ಒಂದು ಸಾಮ್ರಾಜ್ಯವನ್ನು ಏನಂತ ಕರಿಬೋದು, ವೆರಿ ಫೇಮಸ್ ಎಂಪೈರ್, ಅತ್ಯಂತ ಫೇಮಸ್ ಎಂಪೈರ್ ಅಂತ ಕರಿಬಹುದು. ನೆಕ್ಸ್ಟ್, we are going to learn some aspects of the Vijayanagara Empire. The Vijayanagara Empire was divided into different regions called as ಪಾಳೆಪಟ್ಟು. ವಿಜಯನಗರ ಸಾಮ್ರಾಜ್ಯವನ್ನು ಕೆಲವು ಆ ವಿಜಯನಗರ ಸಾಮ್ರಾಜ್ಯವನ್ನು ಡಿಫ್ರೆಂಟ್ ರೀಜನ್ ಆಗಿ ಹಲವಾರು ಪ್ರದೇಶಗಳನ್ನಾಗಿ ಡಿವೈಡ್ ಮಾಡಿದರು. ಆ ಒಂದು ಹಲವಾರು ಪ್ರದೇಶಗಳನ್ನ ಏನಂತ ಕರಿತಾಯಿದ್ರು, ಪಾಳೆಪಟ್ಟು ಅಂತ ಕರಿತಾಯಿದ್ರು. ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಳೆಪಟ್ಟುಸ್ ವರ್ ಕೆಳದಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಚಿಕ್ಕಬಳ್ಳಾಪುರ. ನೋಡಿ, ಈ ಗಂಗಾ ಡೈನಾಸ್ಟಿ ನಂತರ ಏನಾಯಿತು, ಹಲವಾರು ರಾಜಮನೆತನಗಳು ಬೆಂಗಳೂರು ಡಿವಿಷನನ್ನು ಆಳ್ವಿಕೆ ಮಾಡಿದ್ವು ಅಂತ ಹೇಳಿದೆ. ಅವುಗಳು ಚೋಳಾಸು, ಹೊಯ್ಸಳಾಸು, ವಿಜಯನಗರ ಕಿಂಗ್ಸ್, ಮರಾಠಾಸ್, ಮೈಸೂರು ಕಿಂಗ್ಸ್, ಬಿಜಾಪುರ ಆದಿಲ್ ಶಾಹಿ ಅಂತ ಹೇಳಿದೆ ಅಲ್ವಾ. ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾದಂತಹ ಸಾಮ್ರಾಜ್ಯ ಅಂತ ಕರೆಸ್ಕೊಳ್ತು. ಈ ವಿಜಯನಗರ ಸಾಮ್ರಾಜ್ಯವನ್ನು ಮತ್ತೆ ಡಿವೈಡ್ ಆಗಿ ಮಾಡಿದರು. ಆ ವಿಜಯನಗರ ಡಿವಿಷನನ್ನು, ಎಂಪೈರನ್ನು ಮತ್ತೆ ಹಲವಾರು ಡಿಫ್ರೆಂಟ್ ರೀಜನ್ ಆಗಿ ಡಿವೈಡ್ ಮಾಡಿದರು. ಅದನ್ನು ಏನಂತ ಕರೆದ್ರು ಅಂದರೆ ಪಾಳೆಪಟ್ಟು ಅಂತ ಕರೀತಾರೆ. ಏನಂತ ಕರೆದ್ರು, ಪಾಳೆಪಟ್ಟು ಅಂತ ಕರೆದ್ರು. ಆ ಸಮ್ ಆಫ್ ದ ಡಿಫ್ರೆಂಟ್ ಪಾಳೆಪಟ್ಟುಸ್ ವರ್ ಕೆಳದಿ, ಚಿತ್ರದುರ್ಗ, ಯಲಹಂಕ ಆ್ಯಂಡ್ ಚಿಕ್ಕಬಳ್ಳಾಪುರ. ನೋಡಿ, ಕೆಲವೊಂದು ಮುಖ್ಯವಾದಂತಹ ಪಾಳೆಪಟ್ಟುಗಳು ಯಾವುದಪ್ಪ ವಿಜಯನಗರ ಡೈನಾಸ್ಟಿ ಇಲ್ಲಿ ಅಂತಂದರೆ ಕೆಳದಿ, ವಿಜಯನಗರ,
ಯಲಹಂಕ, ಚಿತ್ರದುರ್ಗ ಆ್ಯಂಡ್ ಚಿಕ್ಕಬಳ್ಳಾಪುರ. ಇವುಗಳನ್ನು ನಾವು ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಳೆಪಟ್ಟುಸ್ ಆಫ್ ದ ವಿಜಯನಗರ ಡೈನಾಸ್ಟಿ ಅಂತ ಹೇಳ್ತೀವಿ. ಲೆಟ್ ಅಸ್ ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ಪಾಳೆಗಾರಾಸ್. ನೋಡಿ, ಪಾಳೆಗಾರಾಸ್ ಅನ್ನೋ ವರ್ಡನ್ನು ಒಂದು ಮೀನಿಂಗನ್ನು ತಿಳ್ಕೊಳ್ಳೋಣ. ಓಕೆ, ಪಾಳೆಗಾರಾಸ್ ವರ್ ದ ಲೀಡರ್ ಆರ್ ದ ನಾಯಕ ಆರ್ ದ ಹೆಡ್ ರಿಪೋರ್ಟೆಡ್ ಟು ದ ವಿಜಯನಗರ ಕಿಂಗ್ಸ್. ಈ ಪಾಳೆಗಾರಾಸ್ ಅಂತ ಯಾರನ್ನು ಕರಿತೀವಿ? ಈ ಪಾಳೆಪಟ್ಟುವನ್ನು ನೋಡ್ಕೊಳ್ತಿದ್ದಂತಹ, ನೋಡಿ, ಈ ವಿಜಯನಗರ ಡೈನಾಸ್ಟಿಯನ್ನು ಡಿಫ್ರೆಂಟ್ ರೀಜನ್ ಆಗಿ ಡಿವೈಡ್ ಮಾಡಿದ್ರಲ್ವ, ಆ ಡಿಫ್ರೆಂಟ್ ರೀಜನ್ಗಳಿಗೂ ಒಬ್ಬೊಬ್ಬರು ನಾಯಕರನ್ನು ನೇಮಿಸಿದ್ರು. ಆ ನಾಯಕರುಗಳನ್ನ ನಾವು ಪಾಳೆಗಾರಾಸ್ ಅಂತ ಕರಿತಾ ಇದ್ರು. ಆ ಪಾಳೆಗಾರರು ಏನು ಮಾಡ್ತಾಯಿದ್ರು, ಆ ಒಂದು ರೀಜನಲ್ಲಿ ನಡೆದಂತಹ ಏನೇ ಘಟನೆಗಳ ಬಗ್ಗೆ ರಿಪೋರ್ಟನ್ನು ಯಾರಿಗೆ ತೋರಿಸ್ತಾ ಇದ್ರು? ವಿಜಯನಗರ ಕಿಂಗ್ಸಿಗೆ ತೋರಿಸ್ತಾ ಇದ್ರು. ದೆ ರಿಪೋರ್ಟೆಡ್ ದ ವಿಜಯನಗರ ಕಿಂಗ್ಸ್. ಆ ವಿಜಯನಗರ ರಾಜರುಗಳಿಗೆ ಏನನ್ನ ಅಲ್ಲಿ ನಡೆದಂತಹ ವಿಷಯಗಳನ್ನು ರಿಪೋರ್ಟ್ ಮಾಡ್ತಾಯಿದ್ರು. ದೇ ಆರ್ ಕಾಲ್ಡ್ ಪಾಳೆಗಾರಾಸ್. ಅವರನ್ನು ನಾವು ಪಾಳೆಗಾರಾಸ್ ಅಂತ ಕರಿತಾ ಇದ್ದೀವಿ. These Palegaras were under the Vijayanagara rulers. These Palegaras were under the Vijayanagara rulers. ವಿಜಯನಗರದ ಅರಸರ ಕೈ ಕೆಳಗೆ ಇವರೇನಾಗ್ತಾ ಇದ್ರು? ವಿಧೇಯರಾಗಿರ್ತಾ ಇದ್ರು. ಯಾರು? ಪಾಳೆಗಾರಾಸ್. They were subordinate. They had to submit the tax and give to the kings. ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ, ಈ ಅರಸರಿಗೆ ವಿಧೇಯರಾಗಿದ್ದಲ್ಲದೆ ಅವರು ಟ್ಯಾಕ್ಸ್ ಅಂದರೆ ಸುಂಕ ಅಂತ ಕರಿತೀವಿ, ಈ ಟ್ಯಾಕ್ಸ್ಗಳನ್ನ ಮತ್ತು ಗಿಫ್ಟ್ಸ್ ಅಂದರೆ ಕೊಡುಗೆಗಳನ್ನ, ಇವುಗಳನ್ನ ಕಾಣಿಕೆಗಳನ್ನ, ಕಪ್ಪ ಕಾಣಿಕೆ ಅಂತ ಹೇಳ್ತಿರಲ್ವ, ಈ ಪಾಳೆಗಾರರು ಏನು ಮಾಡಬೇಕಾಯ್ತು? ಆ ಒಂದು ರೀಜನಲ್ಲಿ ಅವ್ರನ್ನ ನಾಯಕನನ್ನಾಗಿ ನೇಮಿಸಿದ್ರಲ್ವ, ಆ ನಾಯಕನಾಗಿದ್ದಂತಹ ಆ ಪ್ರದೇಶದಲ್ಲಿ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ಹೋಗಿ ಆ ಒಂದು ಮುಖ್ಯ ಅರಸನಿಗೆ, ಆ ವಿಜಯನಗರದ ಅರಸನಿಗೆ ಕೊಡಬೇಕಾಗಿತ್ತು, ಒಪ್ಪಿಸ್ಬೇಕಾಗಿತ್ತು. ಸೊ ದೇ ವರ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ವಿಜಯನಗರ ಎಂಪೈರ್. ನೋಡಿ, ಈ ವಿಜಯನಗರ ಎಂಪೈರ್ ಅಂದರೆ ವಿಜಯನಗರದ ಅರಸರು ಏನು ಹೇಳ್ತಾ ಇದ್ರು ಆ ರೂಲ್ಸನ್ನು ಇವರು ಈ ಪಾಳೆಗಾರಸು ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ದೇ ವರ್ ಕ್ಯಾರಿಯಿಂಗ್ ಔಟ್ ದ ಅಡ್ಮಿನಿಸ್ಟ್ರೇಷನ್ ವೆರಿ ಎಫಿಷಿಯೆಂಟ್ಲಿ. ಅಚ್ಚುಕಟ್ಟಾಗಿ ಏನು ಮಾಡ್ತಾಯಿದ್ರು? ಅವರು ಹೇಳಿದಂತಹ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಅಧಿಕಾರವನ್ನು ಕೂಡ ಏನು ಮಾಡ್ತಾಯಿದ್ರು? ಆ ಅರಸರು ಹೇಳಿದ್ದನ್ನು ಈ ಪಾಳೆಗಾರರು ಪಾಲಿಸ್ತಾ ಇದ್ರು. ಓಕೆ, ಲೆಟ್ ಅಸ್ ಲರ್ನ್ ಅಬೌಟ್ ದ ನ್ಯಾಚುರಲ್ ಸೋರ್ಸಸ್ ಆಫ್ ಬೆಂಗಳೂರು ಡಿವಿಷನ್. ನೋಡಿ, ನೆಕ್ಸ್ಟು ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ? ನ್ಯಾಚುರಲ್ ಸೋರ್ಸಸ್. ಡಿಯರ್ ಚಿಲ್ಡ್ರನ್, ಫಸ್ಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ನ್ಯಾಚುರಲ್ ಸೋರ್ಸಸ್. Natural resources means resources obtained from nature. Resources obtained from nature are called as natural resources. ಯಾವುದಕ್ಕೆ ನಾವು ಸ್ವಾಭಾವಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಅಂದರೆ ರಿಸೋರ್ಸಸ್ ಒಬ್ಟೈನ್ ಫ್ರಮ್ ನೇಚರ್, ಪ್ರಕೃತಿಯಿಂದ ಅಥವಾ ನಿಸರ್ಗದಿಂದ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳು. ಆ ಸಂಪನ್ಮೂಲಗಳಿಗೆ ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ, ಸ್ವಾಭಾವಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಹಾಗಾದರೆ ನ್ಯಾಚುರಲ್ ರಿಸೋರ್ಸಸ್ ಯಾವುದಪ್ಪ ಅಂದರೆ ರಿವರ್ಸ್, ಫಾರೆಸ್ಟ್ಸ್, ವಾಟರ್ಫಾಲ್ಸ್, ಆ್ಯನಿಮಲ್ಸ್, ಸಾಯಿಲ್, ಮಿನರಲ್ಸ್, ಆಲ್ ಟುಗೆದರ್ ಹ್ಯಾಸ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ಇವೆಲ್ಲವನ್ನು ನಾವೇನಂತ ಕರಿತಾ ಇದ್ದೀವಿ? ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಯಾವುದೇ ಆದರೂ ಒಂದು ಥಿಂಗ್ ಏನಾಗಿದೆ? ಮ್ಯಾನ್ ಮೇಡ್ ಆಗಿದೆಯಾ? ರಿವರ್ಸು ಮನುಷ್ಯ ಮಾಡಿದ್ದ, ಫಾರೆಸ್ಟ್ ಮನುಷ್ಯ ಮಾಡಿದ್ದ, ಏನು ವಾಟರ್ಫಾಲ್ಸ್ ಮನುಷ್ಯ ಮಾಡಿದ್ದ? ಇಲ್ಲ. ಇದನ್ನೇ ನಾವು ಏನಂತ ಕರಿತಾ ಇದ್ದೀವಿ? ಸ್ವಾಭಾವಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಯು ಆರ್ ಲರ್ನ್ ಅಬೌಟ್ ದ ಕ್ಲೈಮೇಟ್. ಈಗ ನೆಕ್ಸ್ಟು ನೀವು ಕ್ಲೈಮೇಟ್ ಬಗ್ಗೆ ತಿಳ್ಕೊತೀರಾ. ಬೆಂಗಳೂರು ಡಿವಿಷನ್ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಈ ಬೆಂಗಳೂರು ಡಿವಿಷನ್ನು ಎಂತಹ ಒಂದು ವಾತಾವರಣವನ್ನು ಒಳಗೊಂಡಿದೆ ಅಂದರೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟನ್ನು ಒಳಗೊಂಡಿದೆ. ಈ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂದರೆ ಟ್ರಾಪಿಕಲ್ ಮೀನ್ಸ್ ಉಷ್ಣವಲಯ, ಉಷ್ಣವಲಯದ ಮಾನ್ಸೂನ್ ವಾತಾವರಣವನ್ನು ಒಳಗೊಂಡಿದೆ. ಯಾವುದು? ಬೆಂಗಳೂರು ಡಿವಿಷನ್. ನೆಕ್ಸ್ಟ್, ದ ಕ್ಲೈಮೇಟ್ ಆಫ್ ಆಲ್ ಡಿಸ್ಟ್ರಿಕ್ಟ್ ಈಸ್ ನಾಟ್ ಸಿಮಿಲರ್.
ಈ ಒಂದು ಕ್ಲೈಮೇಟ್ ಏನಾಗಿದೆ, ಹವಾಮಾನ ಅಂತ ಕರಿತೀವಲ್ವ, ಈ ಹವಾಮಾನ ಅಥವಾ ವಾಯುಗುಣ ಏನಿದೆ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿ ಆಗಿರೋದಿಲ್ಲ. ಐ ವಿಲ್ ಗಿವ್ ಎ ಎಕ್ಸಾಂಪಲ್. ಕೋಲಾರ ಡಿಸ್ಟ್ರಿಕ್ಟ್ ಹ್ಯಾಸ್ ದ ಹಾಟ್ ಕ್ಲೈಮೇಟ್. ನೋಡಿ, ಕೋಲಾರ ಡಿಸ್ಟ್ರಿಕ್ಟ್ ಏನಾಗಿದೆ, ಹ್ಯಾಸ್ ದ ಹಾಟ್ ಕ್ಲೈಮೇಟ್. ಶಿವಮೊಗ್ಗ ಹ್ಯಾಸ್ ದ ಹೈಯೆಸ್ಟ್ ರೈನ್ಫಾಲ್. ನೋಡಿ, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಕೋಲಾರದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶವಿರುವಂತಹ ವಾತಾವರಣ ಇರುತ್ತೆ, ಆದರೆ ಅದೇ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಇಟ್ ಹ್ಯಾಸ್ ಹೈಯೆಸ್ಟ್ ರೈನ್ಫಾಲ್. ಅಲ್ಲಿ ಹೆಚ್ಚಿನ ಮಳೆಯನ್ನು ಶಿವಮೊಗ್ಗ ರಿಸೀವ್ಸ್ ಹೈಯೆಸ್ಟ್ ರೈನ್ಫಾಲ್. ಶಿವಮೊಗ್ಗದಲ್ಲಿ ನಾವೇನನ್ನು ನೋಡ್ಬೋದು, ಅತಿಯಾದ ಮಳೆ ಬೀಳುವ ಪ್ರದೇಶ ಅಂತ ಹೇಳ್ಬೋದು ಶಿವಮೊಗ್ಗವನ್ನು ಅಲ್ವಾ. ಚಿತ್ರದುರ್ಗ ಗೆಟ್ಸ್ ಲೋಯೆಸ್ಟ್ ರೈನ್ಫಾಲ್. ಚಿತ್ರದುರ್ಗದಲ್ಲಿ ಏನು, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ, ಜಿಲ್ಲೆ ಅಂತ ಕರಿಬೋದು. ತುಮಕೂರು, ದಾವಣಗೆರೆ, ರಾಮನಗರ ಆ್ಯಂಡ್ ಚಿಕ್ಕಬಳ್ಳಾಪುರ ರಿಸೀವ್ಸ್ ಮಾಡ್ರೇಟ್ ರೈನ್ಫಾಲ್. ಮಾಡ್ರೇಟ್ ಅಂದರೆ ಸಾಧಾರಣ. ಮಾಡ್ರೇಟ್ ಅಂದರೆ ನೀವು ಏನು ಅಂತ ತಿಳ್ಕೊಬೇಕಲ್ವಾ. ಮಾಡ್ರೇಟ್ ಮೀನ್ಸ್ ನಾಟ್ ಟೂ ಸ್ಕ್ಯಾಂಟಿ ಆರ್ ನಾಟ್ ಟೂ ಹೈ ಅಂತ. ಮಾಡ್ರೇಟ್ ಮೀನ್ಸ್ ನಾಟ್ ಟೂ ಸ್ಕ್ಯಾಂಟಿ ಆರ್ ಟೂ ಹೈ ಅಂದರೆ ಅತ್ಯಲ್ಪ ಅಥವಾ ಅತಿ ಹೆಚ್ಚು. ಏನಾಗಿದೆ, ಯಾವ ಪ್ರದೇಶಗಳಲ್ಲಿ ಮಾಡ್ರೇಟ್ ಕ್ಲೈಮೇಟ್ ಇದೆ ಅಂದರೆ ತುಮಕೂರು, ದಾವಣಗೆರೆ, ರಾಮನಗರ ಆ್ಯಂಡ್ ಚಿಕ್ಕಬಳ್ಳಾಪುರ ರಿಸೀವ್ಸ್ ಮಾಡ್ರೇಟ್ ರೈನ್ಫಾಲ್. ಈ ಪ್ರದೇಶಗಳಲ್ಲಿ ಅತಿ ಕಡಿಮೆ ಇರ್ಬೋದು ಅಥವಾ ಅತಿ ಹೆಚ್ಚು ಇರ್ಬೋದು, ಅಷ್ಟು ರೈನ್ಫಾಲನ್ನು ರಿಸೀವ್ ಮಾಡ್ತವೆ ಈ ಡಿಸ್ಟ್ರಿಕ್ಸು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್. Okay, in the next class you will learn about remaining things about ಬೆಂಗಳೂರು ಡಿವಿಷನ್. ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು, ಇವತ್ತಿನ ಕ್ಲಾಸಲ್ಲಿ ನೀವು ಬೆಂಗಳೂರು ಡಿವಿಷನ್ನ ಒಂದು ರೂಲರ್ಸ್ ಬಗ್ಗೆ ತಿಳ್ಕೊಂಡ್ರಿ. ಬೆಂಗಳೂರು ಡಿವಿಷನ್ಸನ್ನು ಅರ್ಲಿಯೆಸ್ಟಾಗಿ ಹಿಂದೆ ಆಳಿದಂತಹ ರೂಲರ್ಸ್ಗಳ ಬಗ್ಗೆ ತಿಳ್ಕೊಂಡ್ರಿ ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟು ವಿಜಯನಗರ ಡೈನಾಸ್ಟಿ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು ಕ್ಲೈಮೇಟ್ ಬಗ್ಗೆ ತಿಳ್ಕೊಂಡ್ರಿ. ಉಳಿದಂತಹ ಒಂದು ಥಿಂಗ್ಸನ್ನು ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಬೆಂಗಳೂರು ಡಿವಿಷನ್ಸ್ ಬಗ್ಗೆ ತಿಳ್ಕೊತೀರಾ. ಅಬೌಟ್ ಟುಡೇಸ್ ಟಾಪಿಕ್, ಹೋಮ್ವರ್ಕ್ ಅಬೌಟ್ ಟುಡೇಸ್ ಟಾಪಿಕ್. ಫಸ್ಟ್ ಕ್ವೆಶನ್ ಈಸ್ ನೇಮ್ ಎನಿ 3 ಕಿಂಗ್ಡಮ್ಸ್ ಆಫ್ ಏನ್ಷಿಯಂಟ್ ಕರ್ನಾಟಕ. ಕರ್ನಾಟಕದ, ಹಿಂದಿನ ಕರ್ನಾಟಕದ 3 ಮನೆತನಗಳನ್ನು ಹೆಸರಿಸಿ ಅಂತ ಹೇಳಿದೆ ಅಲ್ವಾ. ಯಾವುದು? ಗಂಗಾ, ಚೋಳ, ವಿಜಯನಗರ ಕಿಂಗ್ಸ್ ಆ್ಯಂಡ್ ಹೊಯ್ಸಳಾಸ್, ಮರಾಠಾಸ್ ಅಂತ ಹೇಳಿದೆ ಅಲ್ವಾ. ಅವುಗಳನ್ನ ಹೆಸರಿಸಿ. ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಬೆಂಗಳೂರು ಡಿವಿಷನ್. ಬೆಂಗಳೂರು ಡಿವಿಷನಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ ಅಂತ ಹೆಸರಿಸಬೇಕು. ನೇಮ್ ಎನಿ 2 ಪಾಳೆಪಟ್ಟಾಸ್ ಹೂ ರೂಲ್ಡ್ ಇನ್ ದಿಸ್ ಡಿವಿಷನ್. ನೋಡಿ, ನೇಮ್ ಎನಿ 2 ಪಾಳೆಪಟ್ಟುಸ್, 2 ಪಾಳೆಪಟ್ಟುಗಳನ್ನು ಹೆಸರಿಸಿ. ಈ ಡಿವಿಷನಲ್ಲಿ ಬರುವಂತಹ 2 ಪಾಳೆಪಟ್ಟುಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಯಾವುದು ಹೇಳಿದೆ? ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಅಂತ ಹೇಳಿದೆ ಅಲ್ವಾ. ಅವುಗಳನ್ನು ಹೆಸರಿಸಬೇಕು. ಓಕೆ, ಥ್ಯಾಂಕ್ ಯು.